ರಾಜ್ಯಪಾಲರು ಏನು ದುರ್ಬಳಕೆ ವಿಚಾರವಾಗಿ ಸಿದ್ದರಾಮಯ್ಯನವರು ಎದುರಿದ್ದಾರೆ, ಸ್ವಲ್ಪ ಶೇಕ್ ಆಗಿದ್ದಾರೆ. ನೀನು ಹೇಳ್ತಾ ಇದೆಯಲ್ಲ, ಅಲ್ಲ ಅಶೋಕ್ ಹೇಳ್ದದ್ದು ನನಗೆ ಕೇಳಿದ್ರೆ ಅಶೋಕ ಎದುರ್ಕೊಂಡಿರ್ಬೇಕು. ಅಲ್ಲ ಆ ಥರ ಆಗಿದೆ. ಅಲ್ಲಪ್ಪ, ಅಶೋಕ ಎದುರ್ಕೊಂಡಿರ್ಬೇಕು ಅಂತ ಮೊದಲು ಹೇಳ್ರಿ. ಅವ್ರಿಗೆ ಯಾಕೆ ಹೆದರಿಕೆ ಸರ್? ಅವ್ರಿಗೆ ಯಾಕೆ ಹೆದರಿಕೆ ಸರ್? ನನಗೆ ಯಾಕೆ ಹೆದರಿಕೆ? ಟೆಲ್ ಮೀ, ನನಗೆ ಯಾಕೆ ಹೆದರಿಕೆ? ಕಾನೂನು ರೀತಿ ಅವರು ಮಾಡಿಲ್ಲ, ನಾನು ಯಾಕೆ ಹೆದರ್ಕೋಬೇಕು? ಕಾನೂನು ತಪ್ಪು ಮಾಡಿದ್ರೆ ತಾನೇ ಹೆದರ್ಕೋಬೇಕು. ನಾ ತಪ್ಪೇ ಮಾಡಿಲ್ವಲ್ಲ ಸರ್. ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದೀರಾ, ಇಲ್ಲ ರಿಪೋರ್ಟ್ ಬರ್ದೇನೆ ತಾಳಪ್ಪ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಬೆಳವಣಿಗೆಗಳು ಏನಾಗ್ತಿದೆ? ಅನುಮತಿ ಕೊಟ್ಟಿದ್ದಾರೆ, ಇನ್ನೂ ಕೊಟ್ಟಿಲ್ವಲ್ಲ. ನೀನೇ ಮುಂಚಿತವಾಗಿ ಕೇಳ್ತಾ ಇದ್ದೆ. ನಿನ್ನ ಜೊತೆ ಮಾತಾಡಿದ್ರ ಗವರ್ನರು? ನಿನ್ನ ಜೊತೆ ಮಾತಾಡಿದ್ರೆ ಏನಪ್ಪ ಗವರ್ನರು? ಮತ್ತೆ ಯಾಕೆ ನೀನು ಕೇಳ್ತಾ ಇದೆಯಾ ಹಂಗೆ? ರಾಜ್ಯಪಾಲರು ಏನು ದುರ್ಬಳಕೆ ವಿಚಾರವಾಗಿ ಸಿದ್ದರಾಮಯ್ಯನವರು ಎದುರಿದ್ದಾರೆ, ಸ್ವಲ್ಪ ಶೇಕ್ ಆಗಿದ್ದಾರೆ. ನೀನು ಹೇಳ್ತಾ ಇದೆಯಲ್ಲ, ಅಲ್ಲ ಅಶೋಕ್ ಹೇಳ್ದದ್ದು ನನಗೆ ಕೇಳಿದ್ರೆ ಅಶೋಕ ಎದುರ್ಕೊಂಡಿರ್ಬೇಕು. ಅಲ್ಲ ಆ ಥರ ಆಗಿದೆ. ಅಲ್ಲಪ್ಪ, ಅಶೋಕ ಎದುರ್ಕೊಂಡಿರ್ಬೇಕು ಅಂತ ಮೊದಲು ಹೇಳ್ರಿ. ಅವ್ರಿಗೆ ಯಾಕೆ ಹೆದರಿಕೆ ಸರ್? ಅವ್ರಿಗೆ ಯಾಕೆ ಹೆದರಿಕೆ ಸರ್? ನನಗೆ ಯಾಕೆ ಹೆದರಿಕೆ? ಟೆಲ್ ಮೀ, ನನಗೆ ಯಾಕೆ ಹೆದರಿಕೆ? ಕಾನೂನು ರೀತಿ ಅವರು ಮಾಡಿಲ್ಲ, ನಾನು ಯಾಕೆ ಹೆದರ್ಕೋಬೇಕು? ಕಾನೂನು ತಪ್ಪು ಮಾಡಿದ್ರೆ ತಾನೇ ಹೆದರ್ಕೋಬೇಕು. ನಾ ತಪ್ಪೇ ಮಾಡಿಲ್ವಲ್ಲ ಸರ್. ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದೀರಾ, ಇಲ್ಲ ರಿಪೋರ್ಟ್ ಬರ್ದೇನೆ ತಾಳಪ್ಪ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಬೆಳವಣಿಗೆಗಳು ಏನಾಗ್ತಿದೆ? ಅನುಮತಿ ಕೊಟ್ಟಿದ್ದಾರೆ, ಇನ್ನೂ ಕೊಟ್ಟಿಲ್ವಲ್ಲ. ನೀನೇ ಮುಂಚಿತವಾಗಿ ಕೇಳ್ತಾ ಇದ್ದೆ. ನಿನ್ನ ಜೊತೆ ಮಾತಾಡಿದ್ರ ಗವರ್ನರು? ನಿನ್ನ ಜೊತೆ ಮಾತಾಡಿದ್ರೆ ಏನಪ್ಪ ಗವರ್ನರು? ಮತ್ತೆ ಯಾಕೆ ನೀನು ಕೇಳ್ತಾ ಇದೆಯಾ ಹಂಗೆ?